ಎಂತ ದಾಷ್ಟಿತನ ಅಂತಾನೆ, ಒಬ್ಬ ಮೀಡಿಯಾದವ್ರು ಹೋಗಿ ಅವ್ರನ್ನ ನನ್ನನ್ನು ಕುಣಿಸೋ, ಏನು ಕುಂಡಲಿನಿ ಯೋಗ ಮಾಡ್ತಾರೆ, ನನ್ನನ್ನು ಕುಣಿಸಪ್ಪ ನೀವು ಅಂತ ಹೇಳಿ ಒಬ್ಬ ಮೀಡಿಯಾದವ್ರು ಹೋಗಿ ಕೇಳಿದ್ರು, ತನ್ನ ಮೀಡಿಯಾ ಪದಗಿಟ್ಟು. ಅವ್ರಿ ನೀವು ಬರಕೂಡ್ದು, ಆಶ್ರಮದ ಕೆಲವೇ ಭಕ್ತರು ಸೀಮಿತ ಆದ್ರು ಕುಂಡಲಿನಿ ಯೋಗ ಅಂತ ಹೇಳುವಂತ ಇದು. ಏನೇ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರು ಅದು ಸಾಧ್ಯ ಇಲ್ಲ. ಅಲ್ಲ ಮೇಡಮ್, ಈಗ ನಿಮ್ಮ ಹತ್ರ ಅಂದ್ರೆ ಬಹಳ ಕುತೂಹಲ ಇದೆ ಜನರಿಗೆಲ್ಲ. ನೀವು ಹಲವಾರು ಬಾರಿ ಮಾತಾಡಿದ್ರಿ, ನೀವು ಬಹಳ ಹತ್ತಿರದ ನೋಡಿದಿರಿ ನಿತ್ಯಾನಂದನ. ಈ ಭಕ್ತರು ಅಂದ್ರೆ ಒಂದು ಸಾರ್ವಜನಿಕವಾಗಿ ಎಲ್ಲ ಸೇರಿರ್ತಾರಲ್ಲ, ಆ ಟೈಮ್ನಲ್ಲಿ ನಿತ್ಯಾನಂದನ ಸ್ಟೈಲ್ ಹೇಗಿರುತ್ತೆ? ಆಮೇಲೆ ನನಗೆ ಬಹಳ ಆಶ್ಚರ್ಯ ಆಗೋದು ಏನು ವೆರೈಟಿ ಆಫ್ ಡ್ರೆಸ್ ಕೋಡ್, ಆಮೇಲೆ ಅದಕ್ಕೆ ಹಾಕುವಂತ ಮಾಲೆಗಳು, ಅದೆಲ್ಲ ಯಾರು ಐಡಿಯಾ ಕೊಡ್ತಾರೆ ಅದ್ರದ್ದು? ಹಿಂಗೆ ಇರ್ಬೇಕು ಅಂದ್ರೆ ಇಟ್ ಲುಕ್ಸ್ ವೆರಿ ಫ್ಯಾಂಟಾಸ್ಟಿಕ್. ನೆಗೆಟಿವ್ ಆಗಿ ಹೇಳ್ತಿದ್ದೀನ, ಪಾಸಿಟಿವ್ ಆಗಿ ಹೇಳಿದ್ರೆ ಬೇರೆ ವಿಚಾರ. ಡ್ರೆಸ್ ಸೆನ್ಸು, ಭಕ್ತರ ಮುಂದೆ ಹೇಗಿರ್ತಾನೆ, ಆಂತರಿಕವಾಗಿ ಹೇಗಿರ್ತಾನೆ? ಭಕ್ತರ ಮುಂದೇನು ಒಂದು 2 ಡಿಫರೆಂಟ್ ಫೇಸಸ್ ಇರುತ್ತೆ. ಒಂದು ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡ್ಕೋತಾರೆ ತನ್ನನ್ನ ಅಂತ, ಅದು ನೀವು ಈ ಟಿವಿ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿರೋದು. ಅದರಲ್ಲಿ ಅವರು ತುಂಬಾ ಒಂದು ಮಹಾನ್ ಅಂತಾನು ಹೇಳಲ್ಲ, ಅವರು ದೇವರು ಅಂತಾನೆ ಹೇಳ್ಕೊಳ್ಳೋದು, ಎನ್ಲೈಟನ್ ಮಾಸ್ಟರ್ ಅಂತ. ಪಬ್ಲಿಕ್ ಅನ್ ಬಿಟ್ರೆ ಕ್ಲೋಸ್ ಡಿವೋಟೀಸ್ ಇರ್ತಾರಲ್ಲ, ಅವ್ರ ಮುಂದೆ ಇಟ್ ಇಸ್ ಅ ಡಿಫ್ರೆಂಟ್ ಮುಖ ಅವರು ತೋರಿಸ್ತಿರೋದು. ಅಲ್ಲಿ ಅವರು ಇನ್ನು ಸ್ವಲ್ಪ ಫ್ರೀ ಆಗಿ ಅವರು ವ್ಯೂಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಮುಂದೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇವ್ರು ಹೇಳೋದು ಯಾವ್ದು ಹೊರಗೆ ಹೋಗೋದಿಲ್ಲ ಅಂತ. ಅಂಡ್ ಆ ತರಾನೇ ಅಲ್ಲಿ ಭಕ್ತರನ್ನು ಒಂದು ಸ್ಟೇಟ್ ಆಫ್ ಮೈಂಡ್ ಗೆ ತಗೊಂಡ್ ಬಂದಿರ್ತಾರೆ, ರೆಡಿ ಮಾಡಿರ್ತಾರೆ. ಇದನ್ನೇ ಒಂದು ಸ್ಟೇಟ್ ಆಫ್ ಸೀಕ್ರೆಸಿ ಅಂಡ್ ಕಾನ್ಫಿಡೆನ್ಶಿಯಾಲಿಟಿ ತರ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಅವ್ರ ಜೊತೆ ಅದು ಸ್ಲೋ ಆಗಿ ಅವ್ರಿಗೆ ಯಾವ ತರ ಮೈಂಡ್ ಸೆಟ್ ತಗೋಬರ್ತಾರೆ ಅಂದ್ರೆ, ಇವರು ದೇವ್ರು ಏನ್ ಮಾಡಿದ್ರೇನು ನಮ್ ಒಳ್ಳೇದಕ್ಕೆ. ಅಂದ್ರೆ ಒಂದು ಅದರ ಮಿಡ್ಲಲ್ಲಿ ಈಗ ಅಲ್ಲಿರುವಂತ ಭಕ್ತರಿರ್ಬೋದು ಅಥವಾ ಒಳಗಿರುವಂತ ಭಕ್ತರಿರ್ಬೋದು, ನಿಮ್ಗೆ ಫ್ರೀ ಟೈಮ್ ಅನ್ನೋದು ಯಾವಾಗ್ಲೂ ಯಾವುದೇ ಟೈಮ್ ಅಲ್ಲಿ ಫ್ರೀ ಟೈಮ್ ನಿಮ್ಮಷ್ಟಕ್ಕೆ ನಿಮ್ಮನ್ನು ಬಿಟ್ಬಿಡೋದು ಅಂತ. ಯಾಕಂದ್ರೆ ನಾನು ಓದಿರೋ ಪ್ರಕಾರ ಈ ಸೈಕಾಲಜಿಯಲ್ಲಿ ಹೇಗಿರುತ್ತೆ ಅಂತಂದ್ರೆ, ನೀವು ಒಂದ್ ಕೆಲಸ ಆಗಿರುತ್ತೆ 10 ರಿಂದ 11 ಗಂಟೆ ಒಂದ್ ಕೆಲಸ, 11 ಆದ ತಕ್ಷಣ ಇನ್ನೊಂದು ಕೆಲಸ, 11 ರಿಂದ 12 ತನಕ ನಿಮ್ಮನ್ನು ಬಿಸಿ ಇಟ್ಟ ಹಾಗೇನೆ ನೀವು ಅಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಶುರು ಮಾಡ್ತೀರಿ. ಅದುವೇ ಸತ್ಯ ಅಂತ ನಂಬೋದಕ್ಕೆ ಶುರು ಮಾಡ್ತೀರಿ. 1-2 ತಿಂಗಳಾದಾಗ ವೆನ್ ಯು ಆರ್ ಫ್ರೀ, ನೀವು ಆರಾಮಾಗಿ ಒಂದು ಟೀ ಕುಡ್ಕೊಂಡು ಪೇಪರ್ ಓದ್ಕೊಂಡು, ಅವಾಗ ನಿಮ್ಗೆ ಚಿಂತೆ ಅಂದ್ರೆ ನಿಮ್ಮ ಮೈಂಡ್ ಅನ್ನ ಬ್ಲಾಕ್ ಮಾಡ್ಬಿಡೋದು, ಅಲ್ಲಿಗೆ ಸೀಮಿತಗೊಳಿಸ್ಬಿಡೋದು, ಅಲ್ಲಿಗೆ ಸೀಮಿತಗೊಳಿಸೋದು. ಆಗ ನಿಮ್ಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಕೋಳಿ ಫಾರಂ ಇರುತ್ತೆ ಅಂತ ಇಟ್ಕೊಳ್ಳಿ. ಫಸ್ಟ್ ಟೈಮ್ ನಮ್ಗೆ ಹೋಗುವಾಗ ಅದು ವಾಸನೆ ಬರ್ತಾ ಇರುತ್ತೆ, ವಾಸನೆ ಬರ್ತಾ ಇರುತ್ತೆ. ನಮ್ಗೆ ಅಲ್ಲಿ ಕೂತಿದವನ ಬಗ್ಗೆ ಆಶ್ಚರ್ಯ ಆಗುತ್ತೆ, ಅವನು ಹಿಂಗಿರ್ತಾನೆ ಅಂತ. 1 ಡೇ 2 ಡೇ 3 ಡೇ 4 ಡೇ 5 ಡೇ 6 ಡೇ 7 ಡೇ 1 ವೀಕ್ ಹೋಗಿ ನಿಮ್ಗೆ ಅಲ್ಲಿ ಬೇರೆ ಸ್ಮೆಲ್ ಇದೆ ಅಂತ ಗೊತ್ತಾಗಲ್ಲ, ಸೇಮ್ ಇದೆ ಅಂತ ಅನಿಸ್ಬಿಡುತ್ತೆ. ಅಂತದ್ ಏನ್ ಮಾಡ್ತಾನೆ? ಏನಾದ್ರೂ ಇದೆಯಾ ಫ್ರೀ ಟೈಮ್ ಅಂತಿರತ್ತಾ ಅಲ್ಲಿದ್ದ ಒಳಗಿನ ಭಕ್ತರಿಗೆ? ಹೇಗೆ? ಡೆಫಿನೆಟ್ಲಿ ಇದೆ. ಬಟ್ ಇದೆಲ್ಲ ಇದೇ ಆಕ್ಚುಲಿ ವೆಸ್ಟರ್ನ್ ಸೈಕಾಲಜಿನಲ್ಲಿ ಕಲ್ಟ್ ಅಂತ ಹೇಳ್ತಾರೆ. ಅದೇನು ಅಂದ್ರೆ ಇಟ್ಸ್ ಅ ವೆರಿ ಸಿಸ್ಟಮ್ಯಾಟಿಕ್ ಪ್ರಾಸೆಸ್. ನಮ್ ಮೈಂಡ್ ಹೆಂಗೆ ನಾವು ನಮ್ ಬಿಲೀಫ್ಸ್, ನಾವೇನು ಅರ್ಥ ಮಾಡ್ಕೋತೀವಿ, ನಮ್ ವ್ಯೂಸ್, ಇದೆಲ್ಲ ಹೆಂಗೆ ಸಿಸ್ಟಮ್ಯಾಟಿಕ್ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಮಾಡ್ತಾರೆ ನಮಗ್ ಗೊತ್ತಿಲ್ದೇನೆ. ಅದೇ ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಈಗ ನೀವ್ ಹೇಳಿದ್ರಲ್ಲ, ಅಲ್ಲಿ ಒಂದ್ ವಾರ ಇದ್ಮೇಲೆ ಯು ಡೋಂಟ್ ಡಿಸ್ಟಿಂಗ್ವಿಶ್ ದ ಸ್ಮೆಲ್. ಆ ರೀತಿ ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ಟೈಮ್. ನಮ್ಗೆ ಫ್ರೀ ಟೈಮ್ ಇದ್ರೆ ನಾವು ಕೂತ್ಕೊಂಡು ಯೋಚನೆ ಮಾಡ್ಬೋದು, ನಾವ್ ಏನ್ ಮಾಡಿದೀವಿ, ಏನ್ ತಪ್ಪು ಮಾಡಿದೀವಿ, ಏನ್ ಒಳ್ಳೇದು ಮಾಡಿದೀವಿ, ಆತರ ಅಲ್ಲ. ಬಿಕಾಸ್ ನಮ್ಗೆ ಅಲ್ಲಿ ಸರಿನಾ ತಪ್ಪು ಅಂತ ಆಲೋಚನೆ ಮಾಡೋದಕ್ಕೆ ಸಮಯ ಇಲ್ಲ. ವಾಟ್ ದೇ ಸೇಸ್ ಜಸ್ಟ್ ಫಾಲೋ ಇಟ್. ಜಸ್ಟ್ ಫಾಲೋ ಮಾಡಕ್ಕೂ ಟೈಮ್ ಇರಲ್ಲ. ಅಷ್ಟು ಬಿಸಿ ಒಂದು ರೊಟೀನ್ ಎಲ್ರಿಗೂ, ಕಾನ್ಸ್ಟೆಂಟ್ಲಿ ರನ್ನಿಂಗ್. ಆದ್ರೆ ಅದು ಒಂದು ಕಾಮನ್ ಮ್ಯಾನಿಗೆ ಅನಿಸ್ಬೋದು, ಆಶ್ರಮದಲ್ಲಿ ಹಾಗಿರ್ತಾರ, ಆಶ್ರಮದಲ್ಲ ಆರಾಮಾಗಿರ್ತಾರಪ್ಪ, ಅದೇನು ಆತರ ಇದ್ರೆ ಅಲ್ಲಿ ಹೋಗ್ತಾರ ಆಶ್ರಮ್ಗೆ ಯಾರು. ಬಿಕಾಸ್ ಔಟ್ಸೈಡ್ ಲೈಫ್ ಇಸ್ ಲೈಕ್ ದಟ್. ಆಶ್ರಮ್ ಅಂದ್ರೆ ಸ್ಪಿರಿಚುವಲ್ ಅಂದ್ರೆ ಯು ಶುಡ್ ಬಿ ರಿಲ್ಯಾಕ್ಸ್ಡ್ ಅಂತ. ಬಟ್ ಆಕ್ಚುಲಿ ಅಲ್ಲಿ ಏನು ಕಂಟಿನ್ಯೂಸ್ ಐಡಿಯಾ ನಮ್ಮ ಮೈಂಡ್ ಅಲ್ಲಿ ಹಾಕ್ತಾರೆ ಅಂದ್ರೆ, ಇದೆಲ್ಲವನ್ನು ನಿಮ್ಮ ಸ್ಪಿರಿಚುವಲ್ ಗ್ರೋತ್ಗೆ, ನಿಮ್ಮ ಎನ್ಲೈಟನ್ಮೆಂಟ್ ಗೆ, ನಿಮ್ಮ ಪಾರ್ಟ್ ಅನ್ನೋ ರೀತಿಯಲ್ಲಿ, ದಟ್ ಇಸ್ ದ ಪಾತ್.
ಅದೇನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗುರು ಗೈಡ್ ಮಾಡ್ತಾರೆ. ತನ್ನಿಂತಾನೆ ಗೊತ್ತಾಗುತ್ತೆ, ನೀವು ಇದನ್ನ ಮಾಡ್ತಾ ಹೋಗಿ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ. ಲೈಕ್ ಈಗ ಒಂದು ಉದಾಹರಣೆ ಅಂತಂದ್ರೆ, ಒಂದು ಏನೋ ತಂದು ಕೊಡ್ತೀನಪ್ಪ ನಾನೊಂದು ಊಟ ಗೀಟ ಏನೋ ಒಂದು, ಇದು ಯಾಕೆ ನನಗೆ ಹಸಿವು ಆಗ್ತಾ ಇರ್ಬೋದು, ಒಂದು ಕೊಡ್ತಾ ಇರ್ತೀನಿ, ಅದು ಹೆಂಗೆ ನೀವು ಊಟ ಮಾಡ್ತಾ ಹೋಗಿ ತನ್ನಷ್ಟಕ್ಕೆ ನಿಮ್ಗೆ ಗೊತ್ತಾಗುತ್ತೆ, ಅವ್ರು ಬಂದು ಹೇಳ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಆ ರೀತಿ ಐ ಥಿಂಕ್ ಒಂದು ಪುಟ್ಟ ಎಕ್ಸಾಂಪಲ್ ಕೊಡೋದಿದ್ರೆ. ಎಸ್ ಅದು ಅವರು ಯಾವ ಕೆಲಸ ಹೇಳಿದ್ರೇನು ನೀವು ಮಾಡ್ಲೇಬೇಕು. ಇದು ತುಂಬಾ ಚಿಕ್ಕ ಕೆಲಸ ನಾನು ಮಾಡಲ್ಲ ಅಂದ್ರೆ ಅದಕ್ಕೂ ಒಂದು ಲಾಜಿಕ್ ಕೊಡ್ತಾರೆ. ಇದು ನಿಮ್ ಈಗೋ, ಇದು ಸ್ಪಿರಿಚುವಾಲಿಟಿಗೆ ಒಳ್ಳೇದಿಲ್ಲ, ನಿಮ್ ಈಗೋನ ಡ್ರಾಪ್ ಮಾಡ್ಬೇಕು. ಚಿಕ್ಕ ಕೆಲಸ ಇದ್ರೇನು ಮಾಡ್ಬೇಕು, ದೊಡ್ಡ ಕೆಲಸ ನನ್ನಿಂದ ಮಾಡಕ್ ಆಗಲ್ಲ ಅಂದ್ರೆ ಅದು ನಿಮ್ ಈಗೋ, ಅದು ಏನಾದ್ರೂ ನೀವು ಮಾಡ್ಲೇಬೇಕು. ಆತರ ಒಂದು ಸ್ಪಿರಿಚುವಲ್ ಆಂಗಲ್ ಅಲ್ಲಿ ಅದನ್ನ ಹೇಳ್ಬಿಟ್ಟು ನಮ್ಮನ್ನ ಕನ್ವಿನ್ಸ್ ಮಾಡ್ಬಿಟ್ಟು, ಕನ್ವಿನ್ಸ್ ಅಲ್ಲಿ ಆಗ ನಾವು ಒಂದು ಭ್ರಮೆಗೂ ಒಳಗಾಗ್ತೀವಿ. ಹೌದೇನೋ, ಯಾಕಂದ್ರೆ ನಾವೇನಂದ್ರೆ ನಮ್ಗೆ ಗೊತ್ತಿಲ್ಲ ತಾನೆ, ಗೊತ್ತಿದ್ರೆ ಎಲ್ಲರೂ ಏನ್ ಬೇಕಿದ್ರು ಮಾಡ್ತೀವಿ. ರೈಟ್, ಓಕೆ. ಸೊ ತುಂಬಾ ಒಂದು ವರ್ಕ್ ಲೋಡ್, ಎಕ್ಸೆಸಿವ್ ವರ್ಕ್ ಲೋಡ್. ಎಸ್ ವೀಕ್ಷಕರೇ, ಈ ಒಂದು ವಿಚಾರವನ್ನು ಗಮನಿಸಬೇಕು. ವರ್ಕ್ ಲೋಡ್, ಮನೋವಿಜ್ಞಾನಿಗಳು ಕೂಡ ಇದನ್ನೇ ಹೇಳೋದು. ನೀವು ಯಾರನ್ನು ಕೂಡ ತುಂಬಾ ಫುಲ್ ಬಿಸಿ ಇಟ್ಬಿಟ್ರೆ, ಅಂದ್ರೆ ಆ ಒಂದು ಸಿಸ್ಟಮ್ಯಾಟಿಕ್ ಪಾತ್ ಅಲ್ಲಿ ಬಿಸಿ ಇಟ್ಬಿಟ್ರೆ, ನಿಮಗೆ ಅದರಿಂದ ಹೊರಗೆ ಬರೋಕೆ ಟೈಮೇ ಸಿಗೋದಿಲ್ಲ. ನೀವು ಆಲೋಚನೆ ಮಾಡಿದ್ರೆ ಮಾತ್ರ ಅದು ಸರಿನೋ ತಪ್ಪೋ ಅಂತ ನಿರ್ಧಾರಕ್ಕೆ ಬರೋಕ್ಕಾಗೋದು. ಅಂತ ನಿರ್ಧಾರಕ್ಕೆ ಬರೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಅಲ್ಲೊಂದು ಪ್ಲಾನ್ಡ್ ರನ್ ಆರ್ಡರ್ ಇರುತ್ತೆ. ಎಸ್, ಪ್ಲಾನ್ಡ್ ಗಿಂತ ಹೆಚ್ಚು ಐ ಶುಡ್ ಸೇ ಅನ್ಪ್ಲಾನ್ಡ್ ಹೆಚ್ಚಿರತ್ತೆ. Okay. ನಿಮ್ಗೊಂದು ರುಟೀನ್ ಕೊಟ್ಬಿಟ್ಟು ಅದನ್ನ ಮಾಡ್ತಿರುವಾಗ ಅದ್ರಲ್ಲಿ ತುಂಬಾ ಸಾಕಷ್ಟು ಚೇಂಜಸ್ ಸಡನ್ ಆಗಿ ತಗೊಂಡ್ ಬರ್ತಾರೆ. ಅದೆಲ್ಲ ನೀವು ಮಾಡ್ಲೇಬೇಕು ಅಂತ ಮಾಡದೆ ಹೋದ್ರೆ ಅಗೇನ್ ಅದು ತುಂಬಾ ನೆಗೆಟಿವ್. ನಿಮ್ಗೆ ಸ್ಪಿರಿಚುವಲ್ ಬರಲ್ಲ, ಗ್ರೋತ್ ಇರಲ್ಲ. ನೀವು ಗುರು ಹೇಳಿದ್ದು ಇದನ್ನ ಕಾಪಾಡ್ತಾ ಇಲ್ಲ, ವರ್ಡ್ಸ್ ಅನ್ನ. ಈಗ ಈ NDA ಇದಲ್ಲ ಸರ್, ಅದೇನದು ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್, ಅದರಲ್ಲಿ ಬರುವಂತ ಒಂದು ವಿಚಾರ ಅದರಲ್ಲಿ ಇದೆ ಆಲ್ರೆಡಿ, ತಾಂತ್ರಿಕ ಸೆಕ್ಸ್ ಅನ್ನೋ ವಿಚಾರದಲ್ಲಿ. ಇದನ್ನು ಯಾರು ಪ್ರಶ್ನೆ ಮಾಡಲ್ವಾ ಅಲ್ಲಿ? ವೆರಿ ಗುಡ್ ಕ್ವೆಶನ್ ಸರ್. ಪ್ರಶ್ನೆ ಮಾಡಕ್ಕೂ ನಮ್ಗೆ ಒಂದು ಇಂಡಿಪೆಂಡೆಂಟ್ ಥಿಂಕಿಂಗ್ ಬೇಕು. ಇದು ನೋಡ್ಬಿಟ್ಟು ಇದ್ರಲ್ಲಿ ಏನೋ ತಪ್ಪಿದೆ, ಈ ತರ ನಡಿಬಾರ್ದು ಅಂತ ಪ್ರಶ್ನೆ ಮಾಡಕ್ಕೂ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಅಂತಾರೆ, ನಮ್ಮ ಸ್ವಯ ಚಿಂತನೆ ಇರ್ಬೇಕು ಅಂತ. ಆ ಥಿಂಕಿಂಗ್ ಅನ್ನೇ ಇವರು ಚೇಂಜ್ ಮಾಡ್ಬಿಡ್ತಾರೆ. ವೀಕ್ಷಕರು, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಅಂತಂದ್ರೆ ಒಂದು ಕೊಡ್ತಾರೆ, ಅದೆಲ್ಲರಿಗೂ ಸಿಗೋದಿಲ್ಲ, ನಿಮಗೆ ಬಹಳ ಆಪ್ತರಾದವ್ರಿಗೆ ಮಾತ್ರ ಸಿಗುವಂತದ್ದು. ಅಲ್ಲಿ ಒಂದು ಕಡೆ ಬರೀತಾರೆ, ನಿಮ್ಮ ಗುರು ನಿಮ್ಮ ಏನು ಎನ್ಲೈನ್ಮೆಂಟ್ಗಾಗಿ ನಿಮ್ಮ ಜೊತೆ ಏನು ಬೇಕಾದ್ರೂ ಇಂಟಿಮಸಿ, ಒಂದು ವೇಳೆ ಸೆಕ್ಸ್ ಮಾಡಿದ್ರೆ ಅಥವಾ ನಿಮಗೆ ಅಂತ ದೃಶ್ಯಾವಳಿಗಳನ್ನು ತೋರಿಸಿದ್ರೆ ಅದೆಲ್ಲವೂ ಕೂಡ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗುವಂತ ಒಂದು ಪ್ರಕ್ರಿಯೆ. ಅದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಬಟ್ ಅದನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ, ಹೊರಗಡೆ ಹೇಳುವ ಹಾಗಿಲ್ಲ ಅನ್ನುವಂಥದ್ದು. ಈ ಪ್ರಶ್ನೆಯನ್ನು ನಾವು ಆರತಿ ರಾವ್ ಅವರು ಕೇಳಿದ್ದು. ಇದನ್ನ ಯಾರು ಒಮ್ಮೆ ಆದ್ರೂ ಇದು ಹೇಗಾಗತ್ತೆ ಅಂತ ಯಾರು ಕೇಳಿಲ್ವಾ ಅಂತ, ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ರು. ಎಸ್, ಮುಂದುವರಿಸಿ ಮೇಡಮ್. ಅದರಲ್ಲಿ ಇನ್ನೊಂದು ಪಾರ್ಟ್ ಇದೆ ಸರ್. ಈ ತರ ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ ನಾನು ಸೈನ್ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ಹುಡುಗಿರು ಅಂಡ್ ಹುಡುಗರು, ಇವನ್ ವಿನಯ್ ಭರದ್ವಾಜ್ ಸೈನ್ ಮಾಡಿದ್ದಾರೆ. ಅದು ನಮ್ ಕೈಯಲ್ಲಿ ಕೊಡುವಾಗ ನಮ್ಗೆ ಆ ಡಾಕ್ಯುಮೆಂಟ್ ತಗೋಬಿಟ್ಟು ನಾರ್ಮಲಿ ನೀವು ಒಂದು ಆಸ್ ಅ ನಾರ್ಮಲ್ ಪರ್ಸನ್ ಏನಾವ್ದೊಂದು ಡಾಕ್ಯುಮೆಂಟ್ ಕೊಟ್ಬಿಟ್ಟು ಸೈನ್ ಮಾಡು ಅಂದ್ರೆ ಏನ್ ಮಾಡ್ತೀರಾ ಸರ್? ಓದ್ತೀರಾ, ಅದ್ರಲ್ಲಿ ಏನಿದೆ ಅಂತ ಕಂಟೆಂಟ್ ಓದ್ತೀರಾ. ನಾವ್ಯಾರು ಓದಕ್ಕೆ ಹೋಗ್ಲಿಲ್ಲ ಸರ್.